ಡಿಕೆ ಸಿದ್ದು ಪವರ್ ಸ್ಟ್ರೋಕ್ ದೆಹಲಿ ಸಭೆಯ ಇನ್ಸೈಡ್ ಸುದ್ದಿ ಏನಿದೆ, ಏನೆಲ್ಲ ಚರ್ಚೆಗಳಾಯಿತು. ಇದು ಡಿಕೆ ನೆಮ್ಮದಿ ಕಳೆಯುವಂತಹ ಸುದ್ದಿ. ಡಿಕೆ ಪಟ್ಟಕ್ಕೆ ಬರ್ತಾ ಇದ್ರು ಕೂಡ ಎಲ್ಲ ನೆಮ್ಮದಿ. ಹಾಗಾದ್ರೆ ಇನ್ಸೈಡ್ ಮ್ಯಾಟರ್ ಏನು, ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ, ಹೈಕಮಾಂಡ್ ಸೂಚನೆ ಏನಿದೆ, ಡಿಕೆಗೆ ಯಾಕೆ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ, ಡಿಕೆಶಿಯ ನೆಮ್ಮದಿ ಕಳೆಯುವಂತಹ ಸುದ್ದಿ, ಡಿಕೆ ಪಟ್ಟಕ್ಕೆ ಬರ್ತಿದ್ರು ಕೂಡ ಇಲ್ಲ ನೆಮ್ಮದಿ ಯಾಕೆ? ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಪೊಲಿಟಿಕಲ್ ಸ್ಟೋರಿ. ಸಿದ್ದು ಪವರ್ ಸೆಂಟರ್ ಪ್ಲಾನ್ ಏನಿದೆ, ಡಿಕೆ ಪಟ್ಟಕ್ಕೆ ಬರ್ತಾ ಇದ್ರು ಕೂಡ ಮತ್ತೊಂದು ತಲೆನೋವು. ದೆಹಲಿ ಸಭೆಯ ಇನ್ಸೈಡ್ ಸ್ಟೋರಿ, ಯಾವೆಲ್ಲ ವಿಚಾರಗಳ ಬಗ್ಗೆ ಹೈಕಮಾಂಡ್ ಚರ್ಚೆ ಮಾಡಿದೆ, ಮುಂದಿನ ಸಿಎಂ ಯಾರು ಅನ್ನೋದನ್ನ ಸಿದ್ದರಾಮಯ್ಯ ಬಾಯ್ಬಿಟ್ಟು ಹೇಳಲೂ ಇಲ್ಲ. ಬಟ್ ಮತ್ತೊಂದು ಕಡೆ ಫ್ಲೆಕ್ಸ್ಗಳ ಅಳವಡಿಕೆ ಆಗಿರ್ಬೋದು, ಪ್ರಮಾಣ ವಚನಕ್ಕೆ ಸ್ವೀಕಾರಕ್ಕೆ ಬೇಕಾದಂತಹ ಸಿದ್ಧತೆಗಳಾಗಿರ್ಬೋದು, ಎಲ್ಲವೂ ಕೂಡ ನಡೀತಾ ಇದೆ. ಆದ್ರೆ ಎಲ್ಲವೂ ಕೂಡ ಫೈನಲೈಸ್ ಆಗೋದು ಸಿಎಲ್ಪಿ ಸಭೆಯಲ್ಲಿ. ಎಲ್ಲರ ಚಿತ್ತ ಆ ಸಿಎಲ್ಪಿ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗತ್ತೆ, ಯಾರಿಗೆ ಯಾವ ಸ್ಥಾನ ಒಲಿದು ಬರುತ್ತೆ, ಬೆಂಬಲವನ್ನ ಯಾರಿಗೆ ಅತಿ ಹೆಚ್ಚಾಗಿ ಸೂಚಿಸಲಾಗತ್ತೆ. ಸೊ ಈ ಇಷ್ಟು ವಿಚಾರಗಳು ಕೂಡ ಮೇನ್ ಅಟ್ರಾಕ್ಷನ್ ಪಾಯಿಂಟ್ಸ್. ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಬಹುತೇಕವಾಗಿ ಡಿಕೆಶಿಯೇ ಸಿಎಂ ಅನ್ನುವಂಥದ್ದು ಫೈನಲೈಸ್ ಆಗಿದೆ. ಆದ್ರೆ ಡಿಕೆಶಿಗಿನ್ನೂ ಕೂಡ ನೆಮ್ಮದಿ ಇಲ್ಲ. ಯಾಕೆ? ಸಿದ್ದು ಪವರ್ ಸೆಂಟರ್ ಪ್ಲಾನ್ ಏನು ಮಾಡ್ತಾ ಇದ್ದಾರೆ? ಡಿಕೆಗೆ ಸಿದ್ದು ಪವರ್ ಸ್ಟ್ರೋಕ್ ಕೊಡೋದಿಕ್ಕೆ ಮತ್ತೊಂದು ರಣತಂತ್ರವನ್ನ ರೂಪಿಸ್ತಾ ಇದ್ದಾರಾ? ತುಂಬಾನೇ ಪ್ರಬುದ್ಧವಾಗಿ ನಡ್ಕೊಂಡ್ರು, ಯಾವುದೇ ರೀತಿಯಾದಂತಹ ತೊಂದರೆಗಳನ್ನ ಗೊಂದಲಗಳನ್ನ ಮಾಡಿಕೊಳ್ಳದೆ ಡಿಕೆಶಿಯ ಹಾದಿಯನ್ನ ತುಂಬಾನೇ ಸುಗಮವಾಗಿ ಮಾಡಿಕೊಟ್ರು. ಒಂದು ಕಡೆ ಸಿದ್ದರಾಮಯ್ಯ ಸಂಖ್ಯಾಬಲ ಇದ್ರೆ ಗೆಲ್ಲೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಹೇಳ್ತಾ ಹೋದ್ರೆ, ಡಿಕೆಶಿ ಹೈಕಮಾಂಡ್ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡ್ತಾ, ಹೈಕಮಾಂಡ್ ಒಲಿದ್ರೆ ಸಾಕು ಅನ್ನುವಂಥದ್ದನ್ನ ಹೇಳ್ತಾ, ಹೈಕಮಾಂಡ್ ಕೃಪಕಟಾಕ್ಷದಿಂದನೇ ಇದೀಗ ಸಿಎಂ ಪಟ್ಟ ಒಲ್ದು ಬರುತ್ತೆ ಅನ್ನೋದು ಫೈನಲೈಸ್ ಆಗಿದೆ. ಬಟ್ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಡಿಕೆಶಿಗೆ ನೆಮ್ಮದಿ ಇಲ್ಲ. ನೆಮ್ಮದಿ ಕಳೆಯುವಂತಹ ಸುದ್ದಿ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಏನಾಗಿದೆ ಹಾಗಾದ್ರೆ? ಸಿದ್ದು ಪವರ್ ಸೆಂಟರ್ ಪ್ಲಾನ್ ಏನು ಮಾಡ್ತಾ ಇದ್ದಾರೆ, ಯಾವೆಲ್ಲ ರೀತಿಯಾದಂತಹ ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ? ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀವಿ. ಡಿಕೆಗೆ ಸಿದ್ದು ಪವರ್ ಸ್ಟ್ರೋಕ್ ಕೊಡೋದಕ್ಕೆ ಸಜ್ಜಾಗಿದ್ದಾರೆ. ದೆಹಲಿಯ ಸಭೆಯ ಇನ್ಸೈಡ್ ಮಾಹಿತಿ. ಡಿಕೆ ಪಟ್ಟಕ್ಕೆ ಬರ್ತಾ ಇದ್ರು ಕೂಡ ನೆಮ್ಮದಿನೇ ಇಲ್ಲ. ಸಿದ್ದು ಪವರ್ ಸೆಂಟರ್ ಪ್ಲಾನ್ ಏನ್ ಹಾಗಾದ್ರೆ? ಡಿಕೆಶಿ ನೆಮ್ಮದಿ ಕಳೆಯುವಂತಹ ಸುದ್ದಿ ಏನಿದೆ? ಪವರ್ ಶೇರಿಂಗ್ ಫೈಟ್ಗೆ ತೆರೆ ಬಿದ್ದಿದೆ ಅನ್ನೋ ಹೊತ್ತಲ್ಲೇ ಇದೀಗ ಮತ್ತೊಂದು ಫೈಟ್ ಶುರುವಾಗ್ತಾ ಇದೆ. ಇವತ್ತು ಫೈನಲೈಸ್ ಆಗುತ್ತೆ, ನಾಳೆ ಫೈನಲೈಸ್ ಆಗುತ್ತೆ. ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹುಟ್ಟಿಸಿದಂತಹ ಒಂದು ರಾಜಕೀಯ ಬೆಳವಣಿಗೆ. ಸೊ ಎಲ್ಲವೂ ಕೂಡ ಫೈನಲೈಸ್ ಆಯಿತು, ಮುಗೀತು ಅನ್ನೋ ಹೊತ್ತರಲ್ಲೇ ಮತ್ತೆ ಇನ್ನೊಂದೇನೋ ಟ್ವಿಸ್ಟ್ ಅನ್ನ ಪಡ್ಕೊಳ್ಳುತ್ತೆ. ಪವರ್ ಶೇರಿಂಗ್ ಫೈಟ್ಗೆ ತೆರೆ ಬಿದ್ದಿರಬಹುದು. ಆದರೆ ಡಿಕೆ ನಿಯಂತ್ರಣಕ್ಕೆ ಸಿದ್ದು ಮೆಗಾ ಪ್ಲಾನ್ ರೆಡಿ ಮಾಡ್ಕೊಂಡಿದ್ದಾರೆ. ಏನದು ಸಿದ್ದು ಅಸ್ತ್ರ? ಡಿಕೆ ನಿದ್ದೆ ಕಳೆಯುವಂತಹ ಅಸ್ತ್ರ ಏನಿದೆ? ಡಿಕೆ ನಿಯಂತ್ರಣಕ್ಕೆ ಸಿದ್ದು ಮಾಡಿರುವಂತಹ ಬಹುದೊಡ್ಡ ರಣತಂತ್ರ ಪವರ್ ಶೇರಿಂಗ್ ಫೈಟ್ಗೆ ತೆರೆ ಬಿದ್ದಿರಬಹುದು. ಬಟ್ ದೆಹಲಿಯಲ್ಲಿ ಹೊಸ ಅಸ್ತ್ರವನ್ನ ಪ್ಲೇ ಮಾಡೋದಕ್ಕೆ ಸಿದ್ದು ಸಜ್ಜಾಗಿದ್ದಾರೆ. ಏನದು ಸಿದ್ದು ಅಸ್ತ್ರ? ಡಿಕೆ ನಿದ್ದೆ ಕಳೆಯುವಂತಹ ಅಸ್ತ್ರ ಏನು? ಅಶ್ವವೇಗ ನ್ಯೂಸ್ ನಲ್ಲಿ ಬೇಗ ರಿವೀಲ್ ಆಗ್ತಾ ಇರುವಂತಹ ಪೊಲಿಟಿಕಲ್ ಡೆವಲಪ್ಮೆಂಟ್ ಇದು. ಸಿದ್ದು ರಾಜೀನಾಮೆಯನ್ನ ನೀಡಿರಬಹುದು, ಆದರೆ ಪವರ್ ಶೇರಿಂಗ್ ಫೈಟ್ಗೆ ತೆರೆ ಬಿದ್ದಿರಬಹುದು. ಆದ್ರೂ ಕೂಡ ಡಿಕೆ ನಿಯಂತ್ರಣಕ್ಕೆ ಸಿದ್ದು ಮೆಗಾ ಪ್ಲಾನ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ. ಬಿಕಾಸ್ ಈ ಹಿಂದೆ ಕೂಡ ಸಿದ್ದರಾಮಯ್ಯ ತಾನು ಪಟ್ಟದಿಂದ ಕೆಳಗಿಳಿದ್ರೂ ಕೂಡ ಆ ಪಟ್ಟವನ್ನ ಜಿ ಪರಮೇಶ್ವರ್ ಅಥವಾ ಖರ್ಗೆ ಅವರು ಅಲಂಕರಿಸಬೇಕು ಅನ್ನುವಂಥದ್ದನ್ನ ನೇರವಾಗಿ ಹೇಳಿರ್ತಾರೆ. ಡಿಕೆಶಿ ಕೊಡೋದು ಬೇಡ, ಜಿ ಪರಮೇಶ್ವರ್ ಅವರಿಗೆ ಕೊಡಬೇಕು ಅಥವಾ ಖರ್ಗೆ ಅವರು ಅಹಿಂದ ಮತಗಳನ್ನ ಸೆಳೆಯುವಂತಹ ಒಂದು ನಿಟ್ಟಿನಲ್ಲಿ, ಅಂದ್ರೆ ಕಾಂಗ್ರೆಸ್ ಸರ್ಕಾರ ಮಕಾಡೆ ಮಲಗಬಾರ್ದು, ಅದೇ ಒಂದು ರೀಸನ್ ಇಂದಾಗಿ ನಾಯಕತ್ವ ಬದಲಾವಣೆ ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗಬಾರ್ದು, ಆ ಒಂದು ರೀಸನ್ ಅನ್ನ ಕೊಟ್ಟುಬಿಟ್ಟು ಖರ್ಗೆ ಅವರನ್ನ ಕೂರ್ಸೋಣ ಅನ್ನುವಂಥದ್ದನ್ನ ಸಿದ್ದರಾಮಯ್ಯ ನೇರವಾಗಿ ಹೇಳಿರ್ತಾರೆ. ಬಟ್ ಹೈಕಮಾಂಡ್
ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು. ಯಾವುದೇ ರೀತಿಯಾದಂತಹ ಅನ್ಯಾಯ ಆಗ್ತಿದೆ ಅನ್ನುವಂಥ ಹಣೆಪಟ್ಟಿಯನ್ನು ಕಟ್ಕೊಂಡು ಓಡಾಡೋದು ಬೇಡ. ಏನು 2.5 ವರ್ಷ ಅವಧಿ ಪೂರೈಸಿದಿರಾ, ಅದಕ್ಕಿಂತ ಹೆಚ್ಚಿಗೆ ಅವಧಿನೇ ಪೂರೈಸಿದಿರಾ, 3 ವರ್ಷ ನಿಯರ್ಲಿ. ಸೊ ಹಿಂದೆ ಏನು ಮಾತುಕತೆ ಆಗಿರುತ್ತೆ ಅದರಂತೆಯೇ ಡಿ ಕೆ ಶಿವಕುಮಾರ್ಗೆ ಸ್ಥಾನವನ್ನು ಬಿಟ್ಕೊಡಿ ಅಂತ ಸೂಚನೆ ಕೊಟ್ಟಾಕ್ಷಣ ರಾಹುಲ್ ಗಾಂಧಿ ತಮ್ಮ ಗ್ರ್ಯಾಂಡ್ ಮದರ್ ಏನು ಹೇಳಿರ್ತಾರೆ, ಸೋನಿಯಾ ಗಾಂಧಿ ಆಗಿರ್ಬೋದು, ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು, ಇಬ್ಬರು ಕೂಡ ಡಿ ಕೆ ಶಿ ಜೊತೆಗೆ ನಂಟು ಕೂಡ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಸಪೋರ್ಟ್ ಕೂಡ ಇರುತ್ತೆ. ಮತ್ತು ಈ ಹಿಂದೆ ಪಕ್ಷಕ್ಕಾಗಿ ಎಷ್ಟು ಪಕ್ಷ ನಿಷ್ಠೆಯಿಂದ ಶ್ರಮ ವಹಿಸಿ ದುಡಿದಿರ್ತಾರೆ ಡಿ ಕೆ ಶಿ ಅನ್ನುವಂಥದ್ದು ಕೂಡ ಮೇನ್ ಮ್ಯಾಟರ್ ಆಯಿತು ಇಲ್ಲಿ. ಆ್ಯಂಡ್ ಡಿ ಕೆ ಶಿ ಎಲ್ಲೂ ಕೂಡ ಬಹಿರಂಗ ಹೇಳಿಕೆಗಳನ್ನಾಗಿರ್ಬೋದು, ಮತ್ತು ಶಾಸಕರ ಬೆಂಬಲವನ್ನು ಸೂಚಿಸೋದಾಗಿರ್ಬೋದು. ಈ ಕಡೆ ಸಿದ್ದರಾಮಯ್ಯ ಬಣದವರು ಏನು ಮಾಡಿದ್ರು ಅಂದರೆ ಒಂದು ಲೆಟರ್ನೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು. ಒಂದು 100 ಜನ ಶಾಸಕರು ಸಹಿ ಹಾಕಿರುವಂತಹ ಒಂದು ಪತ್ರವನ್ನೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು ಸಬ್ಮಿಟ್ ಮಾಡೋದಕ್ಕೆ, CLP ಸಭೆ ಮಾಡೋದಕ್ಕೆ, ಆ ಸಂಖ್ಯಾಬಲವನ್ನು ಸೂಚಿಸೋದಕ್ಕೆ. ಬಟ್ ಡಿ ಕೆ ಶಿ ಅದು ಯಾವುದನ್ನು ಮಾಡ್ತಾ ಇರಲಿಲ್ಲ. ಹೈಕಮಾಂಡ್ ಜೊತೆಗೆ ನೇರವಾಗಿ ಒಂದು ಸಂಪರ್ಕವನ್ನು ಬೆಳೆಸ್ಕೊಂಡಿದ್ರು. ಜೊತೆಗೆ ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಇಬ್ಬರು ಕೂಡ ಡಿ ಕೆ ಶಿಯ ಮೇಲೇ ಒಲವನ್ನು ತೋರಿಸ್ತಾ ಇದ್ದು. ಮೀನ್ಸ್ ಅವರೇ CM ಆಗಬೇಕು, ಯಾವುದೇ ರೀತಿಯಾದಂತಹ ಅನ್ಯಾಯದ ಹಣೆಪಟ್ಟಿಯನ್ನು ಕಟ್ಕೊಂಡು ಓಡಾಡೋದು ಬೇಡ. ನಾವು ಏನು ಮಾತು ಕೊಟ್ಟಿರ್ತಾರೆ, ಈ ಹಿಂದೆ ಏನು ಚರ್ಚೆ ಆಗಿರುತ್ತೆ, ಸೊ ಅದರಂತೆಯೇ ಅವ್ರಿಗೂ ಕೂಡ 2.5 ವರ್ಷವನ್ನು ನಿಗದಿ ಮಾಡಬೇಕು. ಅವರು ಕೂಡ CM ಆಗಿ ಮುಂದುವರಿಬೇಕು. ಈಗ ಆಲ್ರೆಡಿ 3 years ಕಂಪ್ಲೀಟ್ ಆಗಿದೆ ಸಿದ್ದರಾಮಯ್ಯನವ್ರದ್ದು. ಅವ್ರಿಗೂ ಕೂಡ ಒಂದು ಅವಕಾಶವನ್ನು ಕೊಡಬೇಕು ಅನ್ನುವಂಥ ಮಾತನ್ನ ಈ ಕಡೆ ಪ್ರಿಯಾಂಕಾ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಆ ಸೂಚನೆಯನ್ನು ರಾಹುಲ್ ಗಾಂಧಿಗೆ ಕೊಡ್ತಾ ಹೋಗ್ತಾರೆ. ಪವರ್ ಸೆಂಟರ್ ಆಗಿಯೇ ಇರೋದಕ್ಕೆ ಸಿದ್ದು ಪ್ಲಾನ್ ಮಾಡಿದಾರ? ಹಾಗಾದ್ರೆ ಇವರ ಪ್ಲಾನ್ ಇಂದಾಗಿ ಡಿ ಕೆ ಶಿ ನಿದ್ದೆಗೆಡಿಸ್ತಾರ? ಸಂಯೋಜನಾ ಸಮಿತಿ ರಚನೆಗೆ ಸಿದ್ದು ಒತ್ತಾಯವನ್ನು ಮಾಡ್ತಾ ಇದ್ದಾರಂತೆ. ಸಂಯೋಜನಾ ಸಮಿತಿ ಸಾರಥ್ಯಕ್ಕೆ ಸಿದ್ದು ಸಿಕ್ಕಾಪಟ್ಟೆ ಸರ್ಕಸ್ ಅನ್ನು ಕೂಡ ನಡೆಸ್ತಾ ಇದ್ದಾರೆ. ಪಕ್ಷ ಮತ್ತೆ ಸರ್ಕಾರದ ನಡುವೆ ಸಮಿತಿ ಸೇತುವೆ ಕೂಡ ಇದೆ. ಸೊ ಪವರ್ ಸೆಂಟರ್ ಆಗಿಯೇ ಇರೋದಕ್ಕೆ ಸಿದ್ದು ಪ್ಲಾನ್ ಏನಾದರೂ ರೆಡಿ ಮಾಡ್ತಾ ಇದ್ದಾರಾ? 2018ರ ಸಮ್ಮಿಶ್ರ ಸರ್ಕಾರದಲ್ಲಿ ಇವತ್ತು ಸಮನ್ವಯ ಸಮಿತಿ, ಆಗ HDK ನಿಯಂತ್ರಿಸಿದಂತೆ ಈಗ DK ಕಂಟ್ರೋಲ್ಗೆ ಸಿದ್ದು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಸಿದ್ದು ಪ್ಲಾನ್ ತಿಳಿದು ಹೌಹಾರಿದಂತಹ ಡಿ ಕೆ ಶಿವಕುಮಾರ್ ಪವರ್ ಸೆಂಟರ್ ಆಗಿಯೇ ಇರೋದಕ್ಕೆ ಸಿದ್ದು ಮತ್ತೊಂದು ಕಡೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಸಂಯೋಜನಾ ಸಮಿತಿ ರಚನೆಗೆ ಸಿದ್ದು ಒತ್ತಾಯಿಸ್ತಾ ಇದ್ದಾರೆ. ಸಂಯೋಜನಾ ಸಮಿತಿ ಸಾರಥ್ಯಕ್ಕೆ ಸಿದ್ದು ನಡೆಸ್ತಾ ಇರುವಂತಹ ಸರ್ಕಸ್. ಸೊ ಇದು ಮತ್ತೊಂದು ತಲೆನೋವಾಗಿ ಪರಿಣಮಿಸ್ತಾ ಇದೆ ಡಿ ಕೆ ಶಿಗೆ. ಡಿ ಕೆ ಶಿಯ ನೆಮ್ಮದಿ ಹಾಳು ಮಾಡುವಂತಹ ವಿಚಾರ, ನಿದ್ದೆಗೆಡಿಸುವಂತಹ ವಿಚಾರ, ತೆರೆಮರೆಯಲ್ಲಿ ಸಿದ್ದರಾಮಯ್ಯ ಮಾಡ್ತಾ ಇರುವಂತಹ ಪ್ಲಾನಿಂಗ್ಸ್. ಪಕ್ಷ ಮತ್ತೆ ಸರ್ಕಾರದ ನಡುವೆ ಸಮಿತಿ ಸೇತುವೆ ಏನಾದರೂ ರಚನೆ ಆಗತ್ತಾ? ಹಾಗಾದ್ರೆ 2018ರ ಸಮ್ಮಿಶ್ರ ಸರ್ಕಾರದಲ್ಲಿ ಇತ್ತು ಸಮನ್ವಯ ಸಮಿತಿ, ಆಗ HDK ನಿಯಂತ್ರಿಸಿದಂತೆ ಈಗ DK ಕಂಟ್ರೋಲ್ಗೆ ಸಿದ್ದು ಪ್ಲಾನ್ ಏನಾದರೂ ಮಾಡ್ತಾ ಇದ್ದಾರಾ ತೆರೆಮರೆಯ ಹಿಂದೆ? ಈ ರೀತಿಯಾದಂತಹ ಒಂದು ವಿಚಾರ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲೇ ಇರೋದಕ್ಕೆ ಸಿದ್ದರಾಮಯ್ಯ ಆಸಕ್ತಿಯನ್ನ ತೋರ್ತಾ ಇರುವಂತದ್ದು ಅಂಡ್ ಕುರ್ಚಿ ಬಿಟ್ಟರು ಕೂಡ ಪವರ್ಫುಲ್ ಆಗಿ ಇರೋದಕ್ಕೆ ಸಿದ್ದು ಪ್ಲಾನ್ ಮಾಡಿದ್ದಾರೆ. ಸಂಯೋಜನೆ ಸಮಿತಿ ಹೆಸರಲ್ಲಿ ಆಡಳಿತಕ್ಕೆ ಪ್ಲಾನ್ ಮಾಡಿರುವಂಥದ್ದು. ರಾಜ್ಯ ರಾಜಕೀಯದಲ್ಲೇ ಇರೋದಕ್ಕೆ ಸಿದ್ದು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಕುರ್ಚಿ ಬಿಟ್ಟರು ಕೂಡ ಪವರ್ಫುಲ್ ಆಗಿ ಇರೋದಕ್ಕೆ ಸಿದ್ದು ಮತ್ತೊಂದು ಕಡೆ ಪ್ಲಾನಿಂಗ್ಸ್ ಅನ್ನ ಮಾಡ್ತಾ ಇದ್ದಾರೆ. ಸಂಯೋಜನಾ ಸಮಿತಿ ಅಗತ್ಯ ಇಲ್ಲ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಹೇಳುತ್ತಾ, ಆದರೆ ಸಾರಾಸಗಟಾಗಿ ತಿರಸ್ಕರಿಸಿದಂತಹ ಹೈಕಮಾಂಡ್ ಈ ಒಂದು ವಿಚಾರವನ್ನ ಮತ್ತೊಮ್ಮೆ ಈ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಹೇಳಿದೆ. ಈಗ ಆಲ್ರೆಡಿ ಸಿದ್ದರಾಮಯ್ಯ ಮನವೊಲಿಸುವಂತಹ ಕೆಲಸವನ್ನ ಹೈಕಮಾಂಡ್ ತುಂಬಾನೇ ಅಚ್ಚುಕಟ್ಟಾಗಿ ಮಾಡಿದೆ. ಆದರೆ ಈ ಒಂದು ಬೇಡಿಕೆಯನ್ನು ಕೂಡ ಸಿದ್ದರಾಮಯ್ಯ ಹೈಕಮಾಂಡ್ ಮುಂದೆ ಇಟ್ಟಂತಹ ಸಂದರ್ಭದಲ್ಲಿ ಸಾರಾಸಗಟಾಗಿ ಬೇಡ, ನೋ ಅಂತ ಹೇಳಿದೆ. ಕುರ್ಚಿ ಬಿಟ್ಟರು ಕೂಡ ಪವರ್ಫುಲ್ ಆಗಿರೋದಕ್ಕೆ ಸಿದ್ದು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಬಟ್ ಇದಕ್ಕೆ ಹೈಕಮಾಂಡ್ ಒಪ್ಪಿಗೆಯನ್ನ ಸೂಚಿಸಿಲ್ಲ. ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಸ್ಕೋಪ್. ಸಂಯೋಜನೆ ಸಮಿತಿ ಹೆಸರಲ್ಲಿ ಆಡಳಿತಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಟಗರು. ಸೊ ಸಿದ್ದು ಪವರ್ ಸೆಂಟರ್ ಪ್ಲಾನ್ಗೆ ಹೈ ಬ್ರೇಕ್ ಆಗಿದೆ. ಸಂಯೋಜನಾ ಸಮಿತಿ ಅಗತ್ಯ ಇಲ್ಲ, ದಟ್ ಈಸ್ ನಾಟ್ ನೆಸೆಸರಿ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಆದರೆ ಸಾರಾಸಗಟಾಗಿ ಸಿದ್ದು ಕೇಳಿದಂತಹ ಒಂದು ಬೇಡಿಕೆಗೆ ತಿರಸ್ಕಾರವನ್ನು ಮಾಡಿದೆ ಹೈ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಸ್ಕೋಪ್.